ಇನ್ನು ಜಾತಿ ಗಣತಿ ವರದಿಯ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ಒಂದ್ ರೀತಿ ಕಾಂಗ್ರೆಸ್ನಲ್ಲಿಯೇ ಕೆಲವು ಸಚಿವರುಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದ್ರೆ ಬಿಜೆಪಿಯ ನಾಯಕರುಗಳು ಕೂಡ ಈ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ, ಅಭಿವೃದ್ಧಿಗೆ ಪೂರಕವಾದ ಈ ವರದಿಯನ್ನ ಜಾರಿ ಮಾಡಿ. ಇದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರ ಆಗ್ರಹ. ಜಾತಿ ಜನಗಣತಿ ವರದಿಗೆ ಕೋಟಿ ಕೋಟಿ ವೆಚ್ಚ ಮಾಡಿದ್ದೀರಾ, ನಿಮ್ಮ ಸಹೋದ್ಯೋಗಿಗಳು ಒಪ್ಪಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು. ಇದು ಅಭಿವೃದ್ಧಿಗೆ ಪೂರಕವಾದಂತಹ ವರದಿ, ಇದನ್ನ ಜಾರಿ ಮಾಡಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಾಜಿ ಕೇಂದ್ರ ಸಚಿವರು. ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ಎ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗಿ ಮತ್ತೆ ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ಇರ್ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನ ಕಾಂತರಾಜು ವರದಿಯನ್ನ ಸದನದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರು. ಇವತ್ತೇನು ಅವರು ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ತಂದಿದ್ದಾರೆ, ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದ್ರೆ ಮತ್ತೆ ಸಿದ್ದರಾಮಯ್ಯನವರ ಬಣ್ಣ ಬಯಲಾಗ್ತದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ನಿಜವಾದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ರೆ ಇವತ್ತೇನು ಜಾತಿ ಗಣತಿ ವರದಿ ಕಾಂತರಾಜು ವರದಿ ಬಂದಿದೆ, ಆ ವರದಿಯನ್ನ ಯಥಾವತ್ತಾಗಿ ಒಪ್ಪಿಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರ ನಿಜವಾದ ಬಣ್ಣ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ನಿಜವಾದ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದವರ, ಅತಿ ಹಿಂದುಳಿದವರ, ದಲಿತರ ಎಲ್ಲ ಮಾಹಿತಿ ಆಧಾರದ ಮೇಲೆ ಭವಿಷ್ಯದ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುವಂತ ಈ ಯೋಜನೆಯನ್ನ ಸಮರ್ಪಕವಾಗಿ ಸಮರ್ಪಣೆ ಮಾಡೋದ್ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿ ತಾವು ಕೆಲಸವನ್ನು ಮಾಡಬೇಕಂತ ಸಿದ್ದರಾಮಯ್ಯನವರನ್ನ ಒತ್ತಾಯ ಮಾಡ್ತಾರೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡ್ತಾರೆ. ಒಂದು ಅವೈಜ್ಞಾನಿಕವಾಗಿದೆ, ಯಾವ ಮನೆಗಳಿಗೂ ತೆರಳಿಲ್ಲ, ಮಾಡಿಲ್ಲ. ಸೊ ಹೀಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ. ಅಲ್ಲ, ಯಾವುದೇ ಆಯೋಗದ ವರದಿಗಳನ್ನ, ಯಾವುದೇ ಹಿಂದುಳಿದವರ ಆಯೋಗದ ವರದಿಗಳನ್ನ ಪದೇ ಪದೇ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಈ ರಾಜ್ಯದ ಬೊಕ್ಕಸವನ್ನು ವೆಚ್ಚವನ್ನು ಮಾಡಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡೋದು ಅವಶ್ಯಕತೆ ಅಲ್ಲ. ಮಾಡಿದ್ರೆ ನೀವೇ ಕ್ಯಾಬಿನೆಟ್ ನಿಂತುಕೊಂಡು ನಿಮ್ದೇ ಸರ್ಕಾರ ಆಯೋಗನ ಏನು ರಚನೆ ಮಾಡಿತು ಅದೇ ವರದಿಯನ್ನ ನಿಮ್ದೇ ಕ್ಯಾಬಿನೆಟ್ ಮಂತ್ರಿಗಳು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇಂಥ ವರದಿಗಳು ದೇಶದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾದ ವರದಿಗಳು. ಇಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ಚರ್ಚೆಗಳನ್ನು ಮಾಡಿ ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಸೂಕ್ತ ಅಂತ ನನಗೆ ಅನಿಸ್ತದೆ. ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ತಮ್ಮ ಆಗ್ರಹ ಮುಖ್ಯಮಂತ್ರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ನಾರಾಯಣಸ್ವಾಮಿ ಅವರೇ. ಎಸ್, ಇದಿಷ್ಟು ಕೂಡ ಕೇಂದ್ರದ ಮಾಜಿ ಸಚಿವರಂತ ಎ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ. ಇನ್ನು ಜಾತಿ ಗಣತಿ ವರದಿಯ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ಒಂದ್ ರೀತಿ ಕಾಂಗ್ರೆಸ್ನಲ್ಲಿಯೇ ಕೆಲವು ಸಚಿವರುಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದ್ರೆ ಬಿಜೆಪಿಯ ನಾಯಕರುಗಳು ಕೂಡ ಈ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ, ಅಭಿವೃದ್ಧಿಗೆ ಪೂರಕವಾದ ಈ ವರದಿಯನ್ನ ಜಾರಿ ಮಾಡಿ. ಇದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರ ಆಗ್ರಹ. ಜಾತಿ ಜನಗಣತಿ ವರದಿಗೆ ಕೋಟಿ ಕೋಟಿ ವೆಚ್ಚ ಮಾಡಿದ್ದೀರಾ, ನಿಮ್ಮ ಸಹೋದ್ಯೋಗಿಗಳು ಒಪ್ಪಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು. ಇದು ಅಭಿವೃದ್ಧಿಗೆ ಪೂರಕವಾದಂತಹ ವರದಿ, ಇದನ್ನ ಜಾರಿ ಮಾಡಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಾಜಿ ಕೇಂದ್ರ ಸಚಿವರು. ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ಎ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗಿ ಮತ್ತೆ ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ಇರ್ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನ ಕಾಂತರಾಜು ವರದಿಯನ್ನ ಸದನದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರು. ಇವತ್ತೇನು ಅವರು ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ತಂದಿದ್ದಾರೆ,
ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದ್ರೆ ಮತ್ತೆ ಸಿದ್ದರಾಮಯ್ಯನವರ ಬಣ್ಣ ಬಯಲಾಗ್ತದೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ನಿಜವಾದ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ರೆ ಇವತ್ತಿನ ಜಾತಿ ಗಣತಿ ವರದಿ ಕಾಂತರಾಜು ವರದಿ ಬಂದಿದೆ, ಆ ವರದಿಯನ್ನ ಯಥಾವತ್ತಾಗಿ ಒಪ್ಪಿಕೊಂಡಾಗ ಮಾತ್ರ ಸಿದ್ದರಾಮಯ್ಯನವರ ನಿಜವಾದ ಬಣ್ಣ ಈ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ನಿಜವಾದ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದವರ, ಅತಿ ಹಿಂದುಳಿದವರ, ದಲಿತರ ಎಲ್ಲ ಮಾಹಿತಿ ಆಧಾರದ ಮೇಲೆ ಭವಿಷ್ಯದ ದಿನಗಳಲ್ಲಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುವಂತ ಈ ಯೋಜನೆಯನ್ನ ಸಮರ್ಪಕವಾಗಿ ಸಮರ್ಪಣೆ ಮಾಡೋದ್ ಮುಖಾಂತರ ಈ ರಾಜ್ಯದ ಅಭಿವೃದ್ಧಿಯ ಪೂರಕವಾಗಿ ತಾವು ಕೆಲಸವನ್ನು ಮಾಡಬೇಕಂತ ಸಿದ್ದರಾಮಯ್ಯನವರನ್ನ ಒತ್ತಾಯ ಮಾಡ್ತಾರೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದು ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡ್ತಾರೆ. ಒಂದು ಅವೈಜ್ಞಾನಿಕವಾಗಿದೆ, ಯಾವ ಮನೆಗಳಿಗೂ ತೆರಳಿಲ್ಲ, ಮಾಡಿಲ್ಲ. ಸೊ ಹೀಗಾಗಿ ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ. ಅಲ್ಲ, ಯಾವುದೇ ಆಯೋಗದ ವರದಿಗಳನ್ನ, ಯಾವುದೇ ಹಿಂದುಳಿದವರ ಆಯೋಗದ ವರದಿಗಳನ್ನ ಪದೇ ಪದೇ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಈ ರಾಜ್ಯದ ಬೊಕ್ಕಸವನ್ನು ವೆಚ್ಚವನ್ನು ಮಾಡಿ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡೋದು ಅವಶ್ಯಕತೆ ಅಲ್ಲ. ಮಾಡಿದ್ರೆ ನೀವೇ ಕ್ಯಾಬಿನೆಟ್ ಇದ್ದುಕೊಂಡು ನಿಮ್ದೇ ಸರ್ಕಾರ ಆಯೋಗನ ಏನು ರಚನೆ ಮಾಡಿತು ಅದೇ ವರದಿಯನ್ನ ನಿಮ್ದೇ ಕ್ಯಾಬಿನೆಟ್ ಮಂತ್ರಿಗಳು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಇಂಥ ವರದಿಗಳು ದೇಶದ ಭವಿಷ್ಯದ ಬೆಳವಣಿಗೆಗೆ ಪೂರಕವಾದ ವರದಿಗಳು. ಇಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ಚರ್ಚೆಗಳನ್ನು ಮಾಡಿ, ಸದನದಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿ ಮಾಡೋದು ಯಾವುದೇ ರಾಜಕೀಯ ಪಕ್ಷ ಸೂಕ್ತ ಅಂತ ನನಗೆ ಅನಿಸ್ತದೆ. ಕಾಂತರಾಜು ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ತಮ್ಮ ಆಗ್ರಹ ಮುಖ್ಯಮಂತ್ರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ನಾರಾಯಣಸ್ವಾಮಿ ಅವರೇ. ಎಸ್, ಇದಿಷ್ಟು ಕೂಡ ಕೇಂದ್ರದ ಮಾಜಿ ಸಚಿವರಂತ ಎ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ. ಇನ್ನು ಜಾತಿ ಗಣತಿ ವರದಿಯ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದು ಒಂದ್ ರೀತಿ ಕಾಂಗ್ರೆಸ್ನಲ್ಲಿಯೇ ಕೆಲವು ಸಚಿವರುಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದ್ರೆ ಬಿಜೆಪಿಯ ನಾಯಕರುಗಳು ಕೂಡ ಈ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ, ಅಭಿವೃದ್ಧಿಗೆ ಪೂರಕವಾದ ಈ ವರದಿಯನ್ನ ಜಾರಿ ಮಾಡಿ. ಇದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರ ಆಗ್ರಹ. ಜಾತಿ ಜನಗಣತಿ ವರದಿಗೆ ಕೋಟಿ ವೆಚ್ಚ ಮಾಡಿದ್ದೀರಾ, ನಿಮ್ಮ ಸಹೋದ್ಯೋಗಿಗಳು ಒಪ್ಪಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು. ಇದು ಅಭಿವೃದ್ಧಿಗೆ ಪೂರಕವಾದಂತಹ ವರದಿ, ಇದನ್ನ ಜಾರಿ ಮಾಡಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಆಗ್ರಹಿಸಿದ್ದಾರೆ ಮಾಜಿ ಕೇಂದ್ರ ಸಚಿವರು. ಸರ್ಕಾರದಲ್ಲಿ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ. ಇದೆಲ್ಲರ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರಂತ ಎ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿಂದಾಗಿ ಮತ್ತೆ ತರ್ತಾರೆ, ಮತ್ತೆ ಸುಮ್ಮನೆ ಆಗ್ತಾರೆ. ಈಗ ಮತ್ತೆ ಜಾತಿ ಜನಗಣತಿ ವರದಿ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೂ ಸಿದ್ದರಾಮಯ್ಯನವರ ಸಮಾಜವಾದಿ ತಕ್ಕಂತೆ ಇವತ್ತು ಜಾತಿ ಗಣತಿಯ ಒಂದು ವಿಚಾರವನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಬಹುಶಃ ನನಗೇ ಆಗಲಿ, ಕರ್ನಾಟಕದ ಅನೇಕ ಮಹನೀಯರಿಗೆ ಸಿದ್ದರಾಮಯ್ಯರು ಜಾತಿ ಗಣತಿಯನ್ನ, ಕಾಂತರಾಜು ವರದಿಯನ್ನ ಸದನದಲ್ಲಿ ಅಥವಾ ಕ್ಯಾಬಿನೆಟ್ ಅಲ್ಲಿ ತರ್ತಾರೆ ಅಂತ ಸಿದ್ದರಾಮಯ್ಯನ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರು. ಇವತ್ತೇನು ಅವರು ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ತಂದಿದ್ದಾರೆ, ಕೇವಲ ಮತ್ತೆ ತನಿಖೆ ರಿಪೋರ್ಟ್ ಅಂದ್ರೆ ಮತ್ತೆ ಸಿದ್ದರಾಮಯ್ಯನವರ